ನಮ್ಮಂಗೆ ಇದು ಯಾರು ಬರೆದ ಕತೆಯೋ ಅನ್ನೋ ಸಾಂಗ್ ಇದೆಯಲ್ಲ, ಆ ಫೀಲ್ ಆಗ್ಬಿಟ್ಟಿದೆ. ಮೇರಿ ಅದೆಷ್ಟು ದಿನ ಮೆರಿತೀಯ ಮೇರಿ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಕತ್ಲೆ ಕತ್ಲೆ ಕತ್ಲೆ, ಐ ಡೋಂಟ್ ಲೈಕ್, ಐ ಅವಾಯ್ಡ್, ಬಟ್ ಕತ್ಲೆ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ, ಇವಾಗ ಟೈಮ್ ಬಂದು 12:30 ಆಗಿದೆ. ಇವತ್ತು ನಮ್ಮ ಮನೇಲಿ ಫಸ್ಟ್ ಟೈಮ್ ಅಲ್ವಾ ಪೂಜಾ? ಈ ವರ್ಷ ಅಂತೂ ಯಾವುದೇ ಹಬ್ಬ ಬಂದರೂ ನಮ್ಮಿಬ್ರಿಗೂ ಇದು ಫಸ್ಟ್ ಟೈಮ್ ಆಗಿರುತ್ತೆ. ಈ ಒಂದು ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಶಿವರಾತ್ರಿ ಅಂದಮೇಲೆ ಜಾಗರಣೆ ಅಲ್ವಾ. ಸೊ ಅದಲ್ಲದೆ ಗಾಯ್ಸ್, ಇವತ್ತು ಶಿವರಾತ್ರಿ ಇರೋದ್ರಿಂದ ಪೂಜಾ ಇವತ್ತು ಪೂಜಾ ಉಪವಾಸ ಇದ್ದಾಳೆ. ಪೂಜಾ ಉಪವಾಸ ಏನು ಹರಕೆ ಅಂತ ಏನಂತ ಗೊತ್ತಿಲ್ಲ, ಒಟ್ಟು ನಾವು ವರ್ಷ ಇರ್ತಿದ್ಲಂತೆ, ಈ ಸಲನೂ ಇರ್ತೀನಿ ಅಂತ ಅಂದ್ಬಿಟ್ಟು ಇದ್ದಾಳೆ. ಹೆಂಗಿರ್ತಾಳೆ ಏನೋ ಗೊತ್ತಿಲ್ಲ. ಸಂಜೆವರೆಗೂ ಪೂಜೆ ಹೆಂಗೆ ಇರ್ಬೋದು ಅಂತ ನಾನು ನಿಮಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ವಿಡಿಯೋ ಹೋಗ್ತಾ ತೋರಿಸ್ತಾ ಹೋಗ್ತೀನಿ. ಸುಸ್ತಾಗ್ತೀಯಾ ಏನು ಅಂತ ನೋಡೋಣ ಅಂತ. ಉಪವಾಸ ಅಲ್ವಾ, ಹೆಂಗಿರ್ಬೋದು ನಿನ್ನ ಫೇಸ್ ಯಾವ ಥರ ಚೇಂಜ್ ಆಗುತ್ತೆ ಅಂತ. ಸೊ ಉಪವಾಸ ಇದ್ದಾಳೆ. ನಾನು ಅವಳಿಗೆ ಬೆಳಗ್ಗೆನೇ ಆಲ್ಮೋಸ್ಟ್ ಒಂಚೂರು ರೋದನೆ ಕೊಟ್ಟಿದ್ದೀನಿ. ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಉಪವಾಸ ಯಾವ ಥರ ಪೂಜಾ ನೀನು ಮಾಡ್ತಿರೋದು? ಫುಲ್ಲು ಸಂಜೆವರೆಗೂ ಊಟ ಮಾಡಲ್ವಂತೆ, ಆ ಥರ ಇರ್ತಾಳಂತೆ. ಪ್ರತಿ ವರ್ಷ ಪೂಜೆ ಹೀಗೆ ಅಂತ ಇರೋದು. ಈ ವರ್ಷ ಇಲ್ಲಿ ನಮ್ಮ ಮನೇಲಿ ನಮ್ಮ ಜೊತೆ ಇದ್ದಾಳೆ. ನೋಡೋಣ, ದೇವರು ಅವಳು ಅಂದ್ಕೊಂಡಿರೋದನ್ನೆಲ್ಲ ಈಡೇರಿಸಲಿ, ಅವಳ ಆಸೆನ ಫುಲ್ಫಿಲ್ ಮಾಡಲಿ. ಹಾಗೆ ಪೂಜೆ ಹೇಗೆಲ್ಲ ಇರ್ಬೋದು ಇವತ್ತು ಫುಲ್ ಅಪ್ಡೇಟ್ ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗೆ ನಮ್ಮ ಮನೇಲಿ ನಡೆಯೋ ಶಿವರಾತ್ರಿ ಹಬ್ಬ ಹೇಗಿರುತ್ತೆ ವಿಶೇಷ ಅನ್ನೋದನ್ನು ನಾನು ತೋರಿಸ್ತೀನಿ. ಏನಿಲ್ಲ, ಮಾಮೂಲಿ ಒಳ್ಳೆ ಊಟ ಮಾಡ್ತಾರೆ. ಸಂಜೆ ಆಗ್ತಿದ್ದಂಗೆ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಮಾಡಿಕೊಂಡು ಸಂಜೆ ಬಂದು ಜಾಗರಣೆ ಇರಬೇಕಾ ಇರಬಾರ್ದಾ ಅನ್ನೋದನ್ನ ಯೋಚನೆ ಮಾಡ್ತೀವಿ. ಬಟ್ ಆದರೆ ಈ ಒಂದು ಶಿವರಾತ್ರಿ ಎಷ್ಟು ಸ್ಪೆಷಲ್ಲು ಎಲ್ಲರಿಗೂ ಗೊತ್ತಿಲ್ಲ, ಬಟ್ ನನಗಂತೂ ಸ್ಪೆಷಲ್ಲು. ಯಾಕಂದರೆ ಈ ಸಲ ನಾವಂತೂ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಈ ಸಲ ಯಾವುದೇ ಹಬ್ಬ ಬಂದರೂ ಬಿಡ್ತಿಲ್ಲ. ಈ ಸಲ ಎಲ್ಲನೂ ನಮ್ಗೆ ಫಸ್ಟ್ನೇ ವರ್ಷ ಹಬ್ಬ ಅಲ್ಲ ಇದು. ಸೊ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲೇಬೇಕಲ್ವ ಗೈಸ್? ಏನಂತೀಯ ಪೂಜಾ? ಮಾತಾಡಿ, ಏನಾದರೂ ವಿಶ್ ಮಾಡೋಗ್ಲಿ ಗೈಸ್. ನನಗೆ ಯಾಕೋ ಪೂಜಾ ಆಲ್ರೆಡಿ ಸುಸ್ತಾಗಿದ್ದಾಳೆ. ಬಟ್ ಪರವಾಗಿಲ್ಲ, ವರ್ಷ ಇರೋದ್ರಿಂದ ಮ್ಯಾನೇಜ್ ಆಗುತ್ತೆ. ಅದೆಲ್ಲ ಏನು ಮ್ಯಾಟ್ರಲ್ಲ ಪೂಜನಿಗೆ. ಯಾಕಂದರೆ ನಾರ್ಮಲ್ ಡೇಸಲ್ಲೇ ಊಟ ಮಾಡಿದೆ ನಾಷ್ಟ ಮಾಡ್ದೇನೆ ಇರ್ತಾಳೆ. ಅದರಲ್ಲಿ ಈ ಒಂದು ಡೇಸಲ್ಲಿ ಏನು ಸ್ಪೆಷಲ್ ಏನಿಲ್ಲ. ನಾನು ನೋಡ್ದಂಗೆ ಪೂಜನಿಗೆ ಆರಾಮಾಗಿ ಇರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಡೇ ನಿಮಗೆಲ್ಲ ಎಷ್ಟು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ. A few moments later. ಇವಾಗ 2:15 ಆಗಿದೆ. ಇವಾಗ ಪೂಜೆ ಮಾಡೋ ಟೈಮ್ ಬಂತು ಆಲ್ಮೋಸ್ಟ್ 2 ಅವರ್ ಅನಿಸುತ್ತೆ. 1.25 ಅವರಿಂದ ರೆಡಿ ಆಗಿ ಇವಾಗ ಹಿಂಗಿದೆ. ಪೂಜೆ ಎಲ್ಲ ಆದಮೇಲೆ ಇನ್ನೊಂದ್ಸಲ ತೋರಿಸ್ತೀನಿ ಗೈಸ್. ಫೈನಲಿ ಪೂಜೆ ಆಯಿತು. ಪೂಜೆ ಎಲ್ಲ ಮುಗಿಸಿ ಮನೆ ತುಂಬ ಹೊಗೆ ಆಗಿದೆ. ಅಂದರೆ ದೇವ್ರದ್ದು ಧೂಪದ್ದೆಲ್ಲ ಫುಲ್ ಹೊಗೆ ಆಗಿದೆ. ಸಖತ್ತಾಗಿದೆ. ನಮ್ಮನೆ ಶಿವರಾತ್ರಿ ಅಂತ ಸಖತ್ತಾಗಿ ನಡೀತಿದೆ. ದಿನ ಏನು ಕೆಲಸ ಇರುತ್ತೋ ದಿನನಿತ್ಯದ ಕೆಲಸ ಥರನೇ, ಡೈಲಿ ಮಾಡೋ ಥರನೇ ಇರುತ್ತೆ. ಪೂಜೆ ಒಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊತಾರೆ. ಪೂಜೆ ಏನು ಹೇಳ್ತಿರೋದಂದರೆ ದಿನ ಯಾವ್ದಾವ್ದು ಏನೇನು ಕೆಲಸ ಮಾಡಬೇಕು ಅದನ್ನು ಮಾಡಲೇಬೇಕು ಅಂತ. ಹಾಗೆ ಡೈಲಿ ಏನು ಕೆಲಸ ಇದೆಯೋ ಪೂಜೆ ಅದನ್ನು ಮುಗಿಸ್ಕೊಳ್ತಿದ್ದೆ. ನಾವಂತೂ ಪೂಜೆ ಎಲ್ಲ ಮುಗಿಸಿದ್ವಿ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಇನ್ನೇನಿದ್ರು ಸಂಜೆ ದೇವಸ್ಥಾನಕ್ಕೆ ಹೋಗೋದು ಒಂದೇ ಬಾಕಿ ಇರೋದು. ಅಮ್ಮ ಬರಲಿ, ಅಮ್ಮ ಬಂದಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾ ಬೇಡವಾ, ಇಲ್ಲ ನಾವು ಸಪ್ರೇಟಾಗಿ ಹೋಗೋದೇ, ಇಲ್ಲ ಅಮ್ಮ ಬರ್ತಾರೆ ನಮ್ಮ ಜೊತೆ ಕೇಳಿ ವಿಚಾರಿಸ್ಕೋಬೇಕು. ಆಮೇಲೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು. 6.5 hours later. ಫೈನಲಿ 8:30 ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಜನ ಎಷ್ಟಿರ್ತಾರೆ ಗೊತ್ತಿಲ್ಲ. ಆ ಜನಗಳ ಮಧ್ಯೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಬರಬೇಕು. ನಮ್ಮಂಗೆ ಇದು ಯಾರು ಬರೆದ ಕತೆಯೋ ಅನ್ನೋ ಸಾಂಗ್ ಇದೆಯಲ್ಲ, ಆ ಫೀಲ್ ಆಗ್ಬಿಟ್ಟಿದೆ. ಮೇರಿ ಅದೆಷ್ಟು ದಿನ ಮೆರಿತೀಯ ಮೇರಿ? ಏನೇನೋ ಮಾತಾಡ್ಕೊಂಡು ನಿಂತವನಲ್ಲ ಇವನು ಅಂತ ಅಂದ್ಬಿಟ್ಟು. ಏನಿಲ್ಲ ಅಮ್ಮ, ಇವಾಗ ಶಿವರಾತ್ರಿ ಇತ್ತಲ್ಲ, ಅದ್ರದ್ದೊಂದು ವ್ಲಾಗ್ ಮಾಡ್ತಿದ್ದೀನಿ, ಅದ್ರದ್ದೊಂದು ಕಂಟೆಂಟ್ ಮಾಡ್ಕೊತಿದ್ದೀನಿ. ಏನಿಲ್ಲ, ಪೂಜಾ ಉಪವಾಸ ಇರೋ ಕಾರಣ ಅದನ್ನೇ ಒಂದು ಟಾಪಿಕ್ ಆಗಿ ಮಾಡ್ತಿದ್ದೀನಿ. ಪೂಜನ್ ಡೇ ಇವತ್ತು. ಪ್ರತಿ ವರ್ಷ ಯಾವಾಗಲೂ ನಾವು ಅಮ್ಮ ಕೇಳ್ಕೊಳ್ಳೋರು ದೇವ್ರ ಹತ್ರ ಬೇಡ್ಕೊಂಡು ಉಪವಾಸ ಇರೋರು. ಈ ವರ್ಷ ಇಲ್ಲ. ಈ ವರ್ಷ ಅವ್ರು ಸೊಸೆ ಮಾಡ್ತಿದ್ದಾರೆ ಉಪವಾಸ ಯಾಕೆ ಮಾಡ್ತಿದ್ದಾರೆ ಅಂತ ನಾನು ಕೇಳಿಲ್ಲ. ನಾನಂತೂ ಕೇಳೇ ಇಲ್ಲ ಇದುವರೆಗೂ. ಪೂಜೆ ಏನಕ್ಕೆ ಮಾಡ್ತಿರ್ಬೋದು ಅದನ್ನು ಯಾರಿಗೂ ಹೇಳ್ಬಾರ್ದು ಅಂತಲ್ಲ, ಹೇಳಲಿಲ್ಲ ಅಂದರೆ ಆ ಅರ್ಕೆನ ಏನದು ಏನಮ್ಮದು ಅರ್ಕೆನ ಏನಮ್ಮದು ಬಯಕೆ
ಬಯಕೆ ಈಡೇರದೆ ಹೋಗುತ್ತೆ. ಸೊ ಅದಕ್ಕೆ ನಾನು ಪೂಜೆನ ಕೇಳಿಲ್ಲ, ಅವಳೇನು ಅಂದ್ಕೊಂಡಿದ್ದಾಳೆ ಅದು ಅವಳಿಗೆ ಬಿಟ್ಟಿದ್ದು. ಸೊ ಈ ಒಂದು ಶಿವರಾತ್ರಿಯ ಹರಕೆ ಅವಳಿಗೆ ಏನಾದ್ರು ಈಡೇರಿಸಿದ್ರೆ ಒಂದು ಒಳ್ಳೆ ದೇವರ ಆಶೀರ್ವಾದ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಈಗ ಹೊರಡ್ತಾ ಇದ್ದೀನಿ ನಾನು. ಪೂಜಾ ಹೊರಡೋಣ ಗಾಯ್ಸ್. ಈಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಪೂಜಾ ಈಗಲಾರು ಹೇಳ್ತೀಯಾ ನೀನು ಯಾಕೆ ಉಪವಾಸ ಮಾಡ್ತಿರೋದು? ಏನಿಲ್ಲ ಅದ್ರಲ್ಲೇನೈತೆ? ಅಲ್ಲ ಕೇಳಿದೆ, ಕಾಮನ್ ಆಗಿ ನಾನು ಕೇಳ್ತಿರೋದು. ಈಗ ಉಪವಾಸ ಮಾಡುವಾಗ ಏನಾರು ಹರಕೆ ಇಟ್ಕೊಂಡಿರ್ತಾರಲ್ಲ, ನೀನು ಅಲ್ಲ ನೀನು ಹಂಗೇನಾರು ಇಟ್ಕೊಂಡಿದ್ಯಾ ಅಂತ ನಾನು ಕೇಳ್ತಿರೋದು. ಇಲ್ಲ ಕಾಮನ್ ಆಗಿ ನೀನು ಮಾಡ್ತಿರೋದು. ಎಷ್ಟು ವರ್ಷದಿಂದ ಮಾಡ್ತಿದ್ಯಾ? ನಾರ್ಮಲ್ ಆಗಿ ವರ್ಷಾನು ಕಂಟಿನ್ಯೂ ಮಾಡಿದ. ಒಂದ್ ವರ್ಷ ಮಾಡಿದ್ದೀನಿ, ಒಂದ್ ವರ್ಷ ಬಿಟ್ಟಿದ್ದೀನಿ. ಈ ವರ್ಷ ನಿಂಗೆ ಎಷ್ಟು ಸ್ಪೆಷಲ್? ದೇವ್ರ ದರ್ಶನ ಮಾಡಿದ್ಮೇಲೆ ದೇವ್ರ ದರ್ಶನ ಮಾಡಿದ್ಮೇಲೆ ಅಲ್ಲಿವರೆಗೆ ಹೇಳಲ್ವಾ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಗಾಯ್ಸ್ ಫೈನಲಿ ದೇವಸ್ಥಾನದಲ್ಲಿ ಇದ್ದೀವಿ. ಹಾಂ ಮುಂದೆ ಹೊರಡೋಣ. ಗಾಯ್ಸ್ ಇದಾದ್ಮೇಲೆ ವಿಡಿಯೋ ಎಂಡ್ ಮಾಡ್ಕೋಬೇಕು, ಟೈಮ್ ಬಂತು. ಗಾಯ್ಸ್ ಕತ್ಲೆ ಕತ್ಲೆ ಕತ್ಲೆ. ಐ ಡೋಂಟ್ ಲೈಕ್, ಐ ಅವಾಯ್ಡ್, ಬಟ್ ಕತ್ಲೆ ಲೈಕ್ಸ್ ಮೀ. ಐ ಕಾಂಟ್ ಅವಾಯ್ಡ್. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಟೈಮು 9 ಗಂಟೆ 20 ನಿಮಿಷದಲ್ಲಿ ದೇವ್ರ ದರ್ಶನ ಆಯಿತು. ದೇವ್ರ ದರ್ಶನ ಮುಗಿಸ್ಕೊಂಡ್ಬಂದು ಟೈಮ್ ಆಯಿತು. ಹಾಗೆ ವಿಡಿಯೋ ಎಂಡ್ ಮಾಡ್ಕೊಳ್ಳೋ ಟೈಮ್ ಬಂತು ಗಾಯ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಓಕೆ ಗೈಸ್, ಬಾಯ್. ಟಾಟಾ, ಸಿ ಯು ನೆಕ್ಸ್ಟ್ ಟೈಮ್.